ಮಕ್ಕಳೇ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು. ಯಾಕಂದರೆ KCET ಸ್ಟಡಿ ಪ್ಲ್ಯಾನ್ 2024 ಫಿಸಿಕ್ಸ್ ನಮ್ಮ ಗೋಲ್ ಇರೋದು ಏನಪ್ಪ ಅಂದರೆ 45+ ಔಟ್ ಆಫ್ 60. ಯಾಕೆ ಅಕ್ಕ ಕಡಿಮೆ ಸ್ಕೋರ್ ಹೇಳಿದ್ರಿ ಅಂತ ಅಂದರೆ ಫಿಸಿಕ್ಸಲ್ಲಿ ಇಷ್ಟೊಂದು ಸ್ಕೋರ್ ಮಾಡೋದು ತುಂಬ ದೊಡ್ಡ ವಿಷಯ. 45+. ಪ್ರತಿ ವರ್ಷದ ರೆಕಾರ್ಡ್ ನೋಡಿದ್ರೂ ನೀವು 45+ ಕ್ರಾಸ್ ಮಾಡಿದವರು ವೆರಿ ಲೆಸ್ ಪಾಸಿಬಿಲಿಟಿ. ಸರಿ ಅಕ್ಕ, ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ ಅನ್ನೋರಿಗೆ ಜೈ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮರೀದೆ ಸಬ್ಸ್ಕ್ರೈಬ್ ಬಟನನ್ನು ಹಿಟ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ದಟ್ ಹೊಸ CT ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಸರಿ ಬನ್ನಿ ಶುರು ಮಾಡೋಣ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ದೀನಲ್ವಾ, ಇಂಪಾರ್ಟೆಂಟ್ ಟಾಪಿಕ್ಸು ಯಾವುದೆಲ್ಲ ಅಕ್ಕ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು? ಏನು ಇಂಪಾರ್ಟೆಂಟ್ ಟಾಪಿಕ್ಸು ಅಂತ ಅಂದರೆ ನಿಮ್ಮ 12th ಸ್ಟ್ಯಾಂಡರ್ಡ್, ನೀವು 12th ಸ್ಟ್ಯಾಂಡರ್ಡ್ ಮುಗಿಸಿದ್ದೀರಾ. ಸೊ 12th ಸ್ಟ್ಯಾಂಡರ್ಡಿಂದ 75% ಆಫ್ ಕ್ವೆಶನ್ಸ್ ಬರೋ ಚಾನ್ಸಸ್ ಇರೋವಾಗ ನಿಮಗೆ 40+ 12th ಸ್ಟ್ಯಾಂಡರ್ಡಿಂದಲೇ ಬರುತ್ತೆ ಕ್ವೆಶನ್ಸು. ಸರಿನಾ? ನೀವು 12th ಮಾತ್ರ ಓದಿದ್ದೀರಾ, ಫಸ್ಟ್ 11th ಅಥವಾ ಫಸ್ಟ್ PUC ಕ್ವೆಶನ್ಸನ್ನು ಮುಟ್ಟೇ ಇಲ್ಲ ಅಂದರೆ ಯು ಆರ್ ಗುಡ್ ಟು ಗೋ. ಒಳ್ಳೇದಾಯಿತು ಮುಡದೇ ಇರೋದು. ಬಿಕಾಸ್ ನಾನು ಅಷ್ಟೊಂದು 11th ಸ್ಟ್ಯಾಂಡರ್ಡ್ ಫೋಕಸ್ ಮಾಡಿದ್ದಿಲ್ಲ. ಐ ಓನ್ಲಿ ಫೋಕಸ್ಡ್ ಆನ್ 12th ಸ್ಟ್ಯಾಂಡರ್ಡ್. ಬನ್ನಿ ಯಾವ್ಯಾವ ಚಾಪ್ಟರ್ಸ್ ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಎಲೆಕ್ಟ್ರಿಕಲ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದು ಗೊತ್ತಿದೆ. ಬಟ್ ಇದರಲ್ಲಿ ಈ 2 ಚಾಪ್ಟರ್ಸ್ ಇದೆ ನೋಡಿ. ಪೊಟೆನ್ಷಿಯಲ್, ಅದರಲ್ಲಿ ಏನಾಗುತ್ತೆ, ಈ ಥರ ಎಲ್ಲ ಸರ್ಕ್ಯೂಟ್ಸ್ ಕೊಟ್ಟಿರ್ತಾರೆ. ಈ ಥರ ಸರ್ಕ್ಯೂಟ್ಸ್ ಡಯಾಗ್ರಾಮ್, ಇಲ್ಲಿ ಇಷ್ಟು ವೋಲ್ಟ್ಸ್ ಇರುತ್ತೆ, ಇಲ್ಲಿ ಇಷ್ಟು ಪವರ್ ಹೋಗ್ತಾ ಇರುತ್ತೆ, ವಾಟ್ ವಿಲ್ ಬಿ ದ ಆನ್ಸರ್, ಈ ಥರ ತುಂಬ ಕ್ವಶನ್ಸ್ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗಬೇಡಿ. ಆ ಥರ ಪ್ರಶ್ನೆ ಬಂದು ನನ್ಗೆ ಆನ್ಸರ್ ಮಾಡೋಕ್ಕೆ ಆಗ್ತಿಲ್ಲ ಅಕ್ಕ ಅನ್ನೋರು ಸ್ಕಿಪ್ ಮಾಡಿ. ಆ ಕ್ವಶನ್ಸನ್ನು ನೋಡಲೇಬೇಡಿ. ಕೈ ಮುಚ್ಕೊಂಡು ಅಥವಾ ಕಣ್ಣು ಮುಚ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಮಾಡಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲೂ ಅದೇ ಥರ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈಸಿ ಇದೆ, ಥಿಯೋರಿ ಕ್ವಶನ್ ಇರುತ್ತೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅದು ಈಸಿ ಇದೆ. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸಿ ಇದೆ. AC ಈಸಿ ಇದೆ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಡ್ ವೇವ್ಸ್, ಇಲ್ಲಿಂದ 27 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ. ಆಮೇಲೆ ಒಂದು ವಿಷಯ, ನಿಮಗೆ PUC ಎಕ್ಸಾಮಲ್ಲೂ ಕೂಡ ಅಷ್ಟೇ ಕಲರ್ ಕೋಡ್ ಅನ್ನೋ ಒಂದು ಪ್ರಶ್ನೆ ಬಂದಿತ್ತು. ಎಕ್ಸಾಂಪಲ್, ದೇ ಗಿವ್ ಯು ಅ ಕಲರ್, ಅದರ ಕೋಡ್ ನೀವು ಫೈಂಡ್ ಮಾಡಬೇಕು. ಅದರ ಕೋಡ್ ಕೊಟ್ಟಿರ್ತಾರೆ, ಕಲರ್ ಯಾವುದು ಅಂತ ಫೈಂಡ್ ಮಾಡಬೇಕು. ಅದನ್ನು ನೀವು ಕಲೀಲೇಬೇಕು. ಬಿಕಾಸ್ ಆ ಪ್ರಶ್ನೆ ಏನಾಗುತ್ತೆ ಬಂದೇ ಬರುತ್ತೆ. ಯಾವ ಚಾಪ್ಟರಿಂದ? ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ. ಅದನ್ನು ನೋಡ್ಕೊಳ್ಳಿ. ಬಿಕಾಸ್ ಇನ್ನೂ ಒಂದು ದಿನ ಬಾಕಿ ಇದೆ ನಿಮಗೆ. ಸ್ಟಿಲ್ಲು ನೋಡಿ, ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಸ್ಟಿಲ್ ದೆರ್ ಇಸ್ ಚಾನ್ಸಸ್ ಆಫ್ ದ್ಯಾಟ್ ಕ್ವಶನ್ ಕಮಿಂಗ್. ದಟ್ ಕಲರ್ ಬಗ್ಗೆ ನೋಡ್ಕೊಳ್ಳಿ. ಸರಿನಾ? ಸರಿ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇಂಪಾರ್ಟೆಂಟ್ ಅಂತ ಹೇಳಲ್ಲ ನಾನು, ಬಟ್ ದೆನ್ ಇಟ್ಸ್ ಅ ಮೀಡಿಯಂ ಮಾಡರೇಟ್ ಲೆವೆಲ್ ಆಫ್ ಕ್ವಶನ್ಸ್ ಇದರಿಂದ ಬರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕೂಡ. ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಆಟಮ್ಸ್, ನ್ಯೂಕ್ಲಿಯೈ, ಡ್ಯುಯಲ್ ನೇಚರ್, ಸೆಮಿಕಂಡಕ್ಟರ್, ಇದರಿಂದ ಒಟ್ಟಾರೆ 18 ಪ್ಲಸ್ ಎಷ್ಟು ಹೇಳಿದ ಅಲ್ಲಿ ನಾನು? 27, 30 ಅಂತ ಇಡೋಣ. ಓಕೆನಾ? 30. ಸೊ 48 ಮಾರ್ಕ್ಸನ್ನು ಇಲ್ಲೇ ಸ್ಕೋರ್ ಮಾಡ್ತೀರಲ್ರೋ. ಮತ್ತು ಯಾಕೆ 12th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಮುಟ್ಟಬೇಕು? ಇದನ್ನು ಮುಟ್ಟಲೇಬೇಡಿ. ಸಿನ್ಸ್ ಇಲ್ಲಿಂದಲೇ ಅಷ್ಟೊಂದು ಸಿಗ್ತಿದೆ. ಬಟ್ ಇಟ್ಸ್ ಆಲ್ ಅಪ್ ಟು ಯು. ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಪರ್ಸ್ನಲ್ ಏನಿದೆ ಅದ್ರ ಮೇಲೆ ಇರೋದು. 11th ಓದ್ತೀನಕ್ಕ, ಒಂಚೂರು ಒಂದು 4-5 ಮಾರ್ಕ್ಸ್ ಎಕ್ಸ್ಟ್ರಾ ತೆಗೆದ್ರೆ 50+ ಏನೋ ಬಂದುಬಿಡುತ್ತೆ ಅಂತ ಆಸೆಯಲ್ಲಿ ಹೋಗ್ತೀನಕ್ಕ. ಅಥವಾ ಗೆಸ್ಸಿಂಗ್ ಟ್ರಿಕ್ಸ್, ನೀವು ಹೇಳಿದ ಟ್ರಿಕ್ಸಿಂದ ಲಾರ್ಜೆಸ್ಟ್ ನಂಬರು, ಸ್ಮಾಲೆಸ್ಟ್ ನಂಬರ್, ಆ ಟ್ರಿಕ್ಕನ್ನು ಫಾಲೋ ಮಾಡ್ತೀನಕ್ಕ ಅನ್ನೋದಾದರೂ ಕೂಡ ಮಾಡಿ. ಐ ರೆಸ್ಪೆಕ್ಟ್ ಯು. ನೀವು ಎಷ್ಟು ಜಾಸ್ತಿ ಮಾರ್ಕ್ಸ್ ಒಂದು ಸಬ್ಜೆಕ್ಟಲ್ಲಿ ತೆಗಿತೀರೋ ಅಷ್ಟು ಜಾಸ್ತಿ ನಿಮಗೆ ಏನು ವ್ಯಾಲ್ಯೂ ಇರುತ್ತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ. ಬಟ್ ದೆನ್ ಇನ್ನೊಂದು ಸಲ ಹೇಳ್ತೀನಿ, ದಟ್ ಟ್ರಿಕ್ಸನ್ನು ಸರಿಯಾಗಿ ಉಪಯೋಗಿಸಿ ಸುಮ್ಮನೆ ಅವಲಕ್ಕಿ ಪುವಲಕ್ಕಿ ಅಂತ ಮಾಡಿ ಬರೋದಲ್ಲ. ಗೊತ್ತಿರೋದನ್ನು ಸರಿಯಾಗಿ ಆನ್ಸರ್ ಮಾಡ್ಕೊಂಡು ಬಂದುಬಿಡಿ. ಸರಿನಾ? ಸರಿ, ಇವಾಗ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿತ್ತು. ಫ್ರಮ್ ಯೋರ್ 12th ಸ್ಟ್ಯಾಂಡರ್ಡ್. ಸರಿನಾ? ಇವಾಗ 11th ಸ್ಟ್ಯಾಂಡರ್ಡ್ಗೆ ಹೋಗೋದು ಬೇಡವಾ? ಬೇಕು. ಯಾಕಂದರೆ ತುಂಬ ಜನ ಮಕ್ಕಳು 11th ಓದಿರ್ತಾರೆ, 12th ಒಂದು 5 ಚಾಪ್ಟರ್ ಓದಿರ್ತಾರೆ. ನೋ ಪ್ರಾಬ್ಲಮ್, ನಾನು ಹೇಳಿದನ್ನು ಕೇಳ್ಕೊಳ್ಳಿ. ಇಲ್ಲೂ ಸ್ಕೋರ್ ಮಾಡ್ಬೋದು. ಬಟ್ ಓನ್ಲಿ 15. ಸರಿನಾ? ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಅನ್ನೋ ಚಾಪ್ಟರ್ ಇದೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಆ್ಯಂಡ್ ಪ್ಲೇನ್, ಇದು ಕೈನೆಟಿಕ್ಸ್ ಚಾಪ್ಟರ್. ಎರಡೂ ಕೂಡ ಮಾಡರ್ನ್ ಫಿಸಿಕ್ಸಲ್ಲಿ ಬರುತ್ತೆ. ಲಾಸ್ ಆಫ್ ಮೋಷನ್ ಕಲ್ತ್ಕೊಳ್ಳಿ, ಈಸಿ ಇದೆ. ತುಂಬ ಥಿಯೋರಿ ಕ್ವಶನ್ಸ್ ಬರುತ್ತೆ. ನಂತರ ವರ್ಕ್, ಪವರ್, ಎನರ್ಜಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ ಸ್ವಲ್ಪ ಕಷ್ಟ, ಇದು ಓದಬೇಡಿ. ಗ್ರಾವಿಟೇಷನ್ ಇದೆ. ಅಂದರೆ ಕಷ್ಟ ಅಂದರೆ ಇವಾಗ ಓದಬೇಡಿ ಅಂತ ಹೇಳಿದೆ ಸದ್ಯಕ್ಕೆ. ಮೆಕ್ಯಾನಿಸಮ್ ಆಫ್ ಸಾಲಿಡ್, ಮೆಕ್ಯಾನಿಸಮ್ ಆಫ್ ಫ್ಲೂಯಿಡ್ಸ್, ಕೈನೆಟಿಕ್ ಥಿಯೋರಿ, ಆಸಿಲೇಷನ್, ವೇವ್ಸ್, ಥರ್ಮೋಡೈನಾಮಿಕ್ಸ್, ಥರ್ಮಲ್ ಪ್ರಾಪರ್ಟಿ
ಪ್ರಾಪರ್ಟೀಸ್ ಇದೆಲ್ಲ ಈಸಿ ಇದೆ ಇದರಲ್ಲಿ. ಬಟ್ ಕೆಲವೊಂದು ಟಾಪಿಕ್ಸ್ ಮಾತ್ರ ಕಷ್ಟ ಇದೆ. ಇಲ್ಲಿಂದ ಎಷ್ಟು ಮಾರ್ಕ್ಸ್ ಗಳಿಸ್ಬೋದು ಅಂದರೆ 15 ಮಾರ್ಕ್ಸ್ ಗಳಿಸ್ಬೋದು. ಬಟ್ 15 ಗಳಿಸಿದ್ರೆ ಇಟ್ ಈಸ್ ನಥಿಂಗ್, ಯು ಆರ್ ಝೀರೋ. ಓಕೆನಾ? ಯಾಕಪ್ಪ ಅಂದರೆ 15 ಮಾರ್ಕ್ಸ್ ನೀವು ಕಾಣೋದೇ ಇಲ್ಲ. ನಿಮಗೆ ಇವಾಗ ನನ್ನ ಪ್ರಕಾರ ಎಲ್ಲರಿಗೂ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಸಿಗಬೇಕಲ್ವಾ? ಸೊ ನಾನು ಸಣ್ಣ ಮಾರ್ಕ್ಸ್ ತೆಗಿತೀನಿ ಅಕ್ಕ, ನಂಗೆ ಕಷ್ಟ ಆಗ್ತಿದೆ, ನಾನು 15 ತೆಗಿತೀನಿ 20 ತೆಗಿತೀನಿ ಅಂದರೆ ಸರಿ ತೆಗೆದುಕೊಳ್ಳಿ. ಬಟ್ ದೆನ್ ಡಿಪಾರ್ಟ್ಮೆಂಟ್ ನಿಮ್ಗೆ ಸಿಗೋದೆಲ್ಲ ಮೆಕ್ಯಾನಿಕಲ್ ಇಸ್ ನಾಟ್ ಲೋವರ್ ಬ್ರಾಂಚ್. ಬಟ್ ಟಾಪಿಂದ ಬಾಟಮಿಗೆ ಬರುವಾಗ ನಿಮಗೆ ಮೆಕ್ಯಾನಿಕಲ್ ಓಕೆ ಬಿಟ್ಬಿಡಿ, ಮೆಕ್ಯಾನಿಕಲ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಬಟ್ ದೆನ್ ವಾಟ್ ಇಫ್ ಯು ಗೆಟ್ ಸಮ್ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಆ ಥರ ಒಂದು ಸಿಸ್ಟಮ್ ನಿಮ್ಗೆ ಸಿಕ್ಕಿದ್ರೆ ಯಾವ ಕ್ಯಾಟಗರಿಲೂ ನಾನು ಡಿಫ್ರೆನ್ಸಿಯೇಷನ್ ಮಾಡ್ತಿಲ್ಲ. ಆದರೆ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ನಿಮ್ಮ ಸ್ಕೋರ್ ಒಳ್ಳೆಯದು ಇರಲೇಬೇಕು. ಹೈ ಸ್ಕೋರ್ ಇದ್ದರೆ ಮಾತ್ರ CS ಅಲ್ಲಿ ಸೀಟ್ ಆಗುತ್ತೆ. ಸೊ ನಂದು ಕೆಮಿಕಲ್. ಸೊ ಕೆಮಿಕಲ್ ಆಫ್ಕೋರ್ಸ್ 10,000 ಪ್ಲಸ್ ರ್ಯಾಂಕ್ ಇದ್ದರೆ ಕೆಮಿಕಲಲ್ಲಿ ಫಸ್ಟ್ ರೌಂಡಲ್ಲೇ ಸಿಗುತ್ತೆ. ಇನ್ ದ ಸೆನ್ಸ್ ಕೆಮಿಕಲ್ ಕ್ಲೋಸಿಂಗ್ ರ್ಯಾಂಕ್ ಫಸ್ಟ್ ರೌಂಡಲ್ಲಿ ಇದ್ದದ್ದು ವಾಸ್ 20K ಅನಿಸುತ್ತೆ. ಫಸ್ಟ್ ರೌಂಡಲ್ಲಿ 20,000 ಇತ್ತು. ಸೆಕೆಂಡ್ ರೌಂಡಲ್ಲಿ ಇಟ್ ವೆಂಟ್ ಟು 35, 30, ಆಮೇಲೆ ಮುಂದಕ್ಕೆ ಅದು 70ಕ್ಕೆ ಹೋಯಿತು. ನಂದು ಫಸ್ಟ್ ರೌಂಡಲ್ಲೇ ಆಯಿತು ಹೇಳ್ದಾಗೆ. ಸೊ 20K ಒಳಗಡೆ ಇತ್ತಲ್ಲ, ಸೊ ಅದು ಸೇಫ್. ಅಂದರೆ ನೀವು ಏನಾಗುತ್ತೆ ಅಂದರೆ ನೀವು ಕೌನ್ಸಿಲಿಂಗಲ್ಲಿ ಸೇಫ್. ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ರೆ ಸೇಫ್, ನೆಕ್ಸ್ಟ್ ಮುಂದಕ್ಕೆ ಸಿಕ್ಕರೆ ತುಂಬ ಕಷ್ಟ ಆಗುತ್ತೆ. ಸೊ ಎಸ್ ಗೈಸ್, ಇಷ್ಟೆಲ್ಲ ನಾನು ಹೇಳಿದ ಪಾಯಿಂಟ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಒಂದು ವೀಡಿಯೋಗೆ ಲೈಕು ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇದೇ ರೀತಿ ಪ್ರಿಪ್ರೇಷನ್ಸ್ ಜೋಶಲ್ಲಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.